ಎಲ್ರಿಗೂ ನಮಸ್ಕಾರ. ಹಿಂದೆ ನಡೆದಿರುವಂಥ PDO ಪರೀಕ್ಷೆಗಳಲ್ಲಿ ಜನರಲ್ ಪೇಪರ್ನ ಯಾವ ರೀತಿ ಕೇಳಿದರು, ಎಲ್ಲ ಸಬ್ಜೆಕ್ಟುಗಳನ್ನ ಮಿಕ್ಸ್ ಮಾಡಿ ಜನರಲ್ ಪೇಪರ್ನ ತಯಾರು ಮಾಡಿರ್ತಾರೆ. ಆ ಎಲ್ಲ ಸಬ್ಜೆಕ್ಟುಗಳಲ್ಲಿರುವಂಥ ಪ್ರಶ್ನೆಗಳನ್ನ ಯಾವ ಥರ ಜನರಲ್ ಪೇಪರಲ್ಲಿ ಬರುತ್ತೆ, ಕನ್ನಡ, ಇಂಗ್ಲೀಷ್ ಆಗಿರ್ಬೋದು, GK ಆಗಿರ್ಬೋದು, ಇದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನ ಬಿಡಿಸ್ತಾ ಹೋಗೋಣ. ನೋಡಿ, ಮೊದಲನೇ ಪ್ರಶ್ನೆ, ಅನ್ಯದೇಶೀಯ ಪದವನ್ನು ಗುರುತಿಸಿ ಅಂತ ಇದೆ. ಆಕಾಶ, ಜಾಮೂನು, ಊರು, ಹಸು ಅಂತ ಇದೆ. ಆಕಾಶ, ಊರು, ಹಸು ಅನ್ನೋದು ನಮ್ಮ ದೇಶೀಯ ಪದನೇ. ಜಾಮೂನು ಅನ್ನೋದು ಇಲ್ಲಿ ಬೇರೆ ಭಾಷೆಯಿಂದ ಬಂದಿರುವಂಥ ಪದ, ಇದು ಅನ್ಯದೇಶೀಯ ಪದ. ಎರಡನೇ ಪ್ರಶ್ನೆ ಇಂಗ್ಲೀಷ್ದಾಗಿದೆ ನೋಡಿ. ಐ ಡ್ಯಾಶ್ ಯು ಆನ್ ದಿಸ್ ಇಶ್ಯೂ ಅಂತ. ಅಗ್ರಿ ಜೊತೆ ಯಾವಾಗ್ಲೂ ಟು ಆಗಲಿ, ಆನ್ ಆಗಲಿ, ಅಬೌಟ್ ಆಗಲಿ ಬರೋದಿಲ್ಲ. ಅಗ್ರಿ ಜೊತೆ ವಿತ್ತೇ ಬರೋದು. ಐ ಅಗ್ರಿ ವಿತ್ ಅಂತಲೇ ಹೇಳ್ತಾರೆ. ಐ ಅಗ್ರಿ ವಿತ್ ಯು ಆನ್ ದಿಸ್ ಇಶ್ಯೂ. ಇದಕ್ಕೆ ಎರಡನೇದಕ್ಕೆ ಎ ಸರಿಯಾದ ಉತ್ತರ. ಇನ್ನು ಮೂರನೇ ಪ್ರಶ್ನೆನ ಗಮನಿಸಿ. ದ ಸ್ಟ್ರಾಂಗೆಸ್ಟ್ ಅಟ್ರಾಕ್ಟಿವ್ ಫೋರ್ಸ್ ಈಸ್. ಅತಿ ಶಕ್ತಿಯುತವಾದಂಥ ಆಕರ್ಷಣ ಶಕ್ತಿ ಯಾವುದು ಅಂತ. ವಿದ್ಯುತ್ ಸ್ಥಿರ ಬಲನ, ಗುರುತ್ವಾಕರ್ಷಣ ಬಲನ, ಬೈಜಿಕ ಅಣುಬಲನ, ವಿದ್ಯುತ್ ಸ್ಥಿರ ಬಲ ಅಥವಾ ಗುರುತ್ವಾಕರ್ಷಣ ಬಲನ ಅಂತ. ಅಟ್ರಾಕ್ಟಿವ್ ಫೋರ್ಸ್ ಎನರ್ಜಿ, ಶಕ್ತಿಯುತವಾದಂಥ ಆಕರ್ಷಣ ಶಕ್ತಿ ಅಂತಂದರೆ ನ್ಯೂಕ್ಲಿಯರ್ ಫೋರ್ಸಸ್, ಬೈಜಿಕ ಅಣುಶಕ್ತಿ ಇದಕ್ಕೆ ಉತ್ತರ. ಇನ್ನು ಕಾಗುಣಿತದ ಸರಿಯಾದ ರೂಪವನ್ನು ಗುರುತಿಸಿ. ಶುಭಾಶಯ, ಶುಭಾಶಯ ನೋಡಿ, ಶುಭಾಶಯನೇ ಇದೆ ಎಲ್ಲದರಲ್ಲೂ. ಆದರೆ ಕಾಗುಣಿತದಲ್ಲಿ ನಾವು ಸರಿಯಾದ ರೀತಿ ಬಳಸೋದು ಅಂತಂದರೆ ಆಪ್ಷನ್ ಡಿ, ಶುಭಾಶಯ, ಇದನ್ನು ಬಳಸ್ತೀವಿ. ಇನ್ನು ಐದನೇ ಪ್ರಶ್ನೆ ನೋಡಿ. ಡ್ಯಾಶ್ ಕ್ಲಾತಿಂಗ್ ಈಸ್ ಬೆಟರ್ ಫಾರ್ ಎಕ್ಸಸೈಸ್. ಎಕ್ಸಸೈಸ್ ಮಾಡೋದಕ್ಕೆ ಯಾವ ಕ್ಲಾತ್ ಬೆಟರ್ ಆಗಿರುತ್ತೆ, ಯಾವ ಬಟ್ಟೆ ಬೆಟರ್ ಆಗಿರುತ್ತೆ. ಲೂಸ್, ಲಾಸ್ಟ್ ಅಂತ ಇದೆ. ಲೂಸ್ ಕ್ಲಾತಿಂಗ್ ಈಸ್ ಬೆಟರ್ ಫಾರ್ ಎಕ್ಸಸೈಸ್ ಅಲ್ವಾ. ಲೂಸ್ ಆಗಿರೋ ಬಟ್ಟೆಗಳು ಎಕ್ಸಸೈಸ್ ಮಾಡೋದಕ್ಕೆ ಬೆಟರ್ ಆಗಿರುತ್ತೆ. ಹಾಗಾಗಿ ಆಪ್ಷನ್ ಬಿ, LOOSE, ಲೂಸ್. ಆರನೇ ಪ್ರಶ್ನೆ ಪತ್ರಿಕೆನ ನೋಡಿ. ಆರನೇ ಪ್ರಶ್ನೆನ, ಜಾತ ಪದದ ವಿರುದ್ಧ ಪದ. ಜಾತ ಪದ, ಅದಕ್ಕೆ ವಿರುದ್ಧ ಪದನ ನಾವು ಅಜಾತ ಅಂತಲೂ ಬಳಸ್ತೀವಿ. ಜಾತಕ್ಕೆ ವಿರುದ್ಧ ಪದ ಅಜಾತ. ಇನ್ನು ಸಂಗ್ರಹಿಸಿದ ದತ್ತಾಂಶ ಡೇಟಾವನ್ನು ಒಂದು ವಿಶೇಷವಾದ ಹೆಸರಿಂದ ಶೇಖರಿಸಿದೆ. ಕಂಪ್ಯೂಟರ್ ಪ್ರಶ್ನೆ ಸಹ ಮಿಕ್ಸ್ ಆಗಿದೆ ನೋಡಿ. ಕಲೆಕ್ಷನ್ ಆಫ್ ಡಾಟಾ ಈಸ್ ಸೇವ್ಡ್ ಬೈ ಸ್ಪೆಷಲ್ ನೇಮ್ ಕಾಲ್ಡ್. ನಾವು ಕಂಪ್ಯೂಟರ್ನಲ್ಲಿ ಒಂದು ಡಾಟಾನ ಸೇವ್ ಮಾಡಬೇಕು ಅಂದರೆ ಅದಕ್ಕೆ ಯಾವುದ್ರಲ್ಲಿ ನಾವು ಸೇವ್ ಮಾಡ್ತೀವಿ, ಹೆಸರು ಕೊಡ್ತೀವಲ್ಲ, ಯಾವ ಹೆಸರಿಂದ ಸೇವ್ ಮಾಡ್ತೀವಿ ಅಂತಂದರೆ ನಾವು ನಾರ್ಮಲಾಗಿ ಮಾಡೋದು ಫೈಲಲ್ಲೇ. ಆ ಫೈಲ್ಗೆ ಒಂದು ಹೆಸರು ಕೊಟ್ಟು ಆ ಡೇಟಾನ ನಾವು ಅಲ್ಲಿ ಸೇವ್ ಮಾಡ್ತೀವಲ್ವ, ಫೈಲ್. ಅಡಿ ಪದಕ್ಕಿರುವ ಇತರ ಅರ್ಥಗಳು. ಅಡಿ ಪದಕ್ಕೆ ಅಳತೆ ಅಂತಾರೆ, 1 ಅಡಿ 2 ಅಡಿ ಈ ಥರ ಅಳತೆ ಮಾಡೋದಕ್ಕೆ ಅಡಿ ಅಂತಾರೆ. ಪಾದನ ಅಡಿ ಅಂತಾರೆ, ಅಡಿಪಾದ ಅಂತ. ಕೆಳಗೆ ಅನ್ನೋದನ್ನು ಅದರ ಅಡಿ, ಟೇಬಲ್ ಅಡಿ ಇದೆ, ಕುರ್ಚಿ ಅಡಿ ಇದೆ ಅಂತ ಹೇಳ್ತೀವಲ್ಲ, ಹಾಗಾಗಿ ಕೆಳಗೆ ಅನ್ನೋದು ಸಹ ಅಡಿಗೆ ಒಂದು ಸಮಾನಾರ್ಥಕ ಪದ. ಅಡಿ ಪದಕ್ಕೆ ಈ 3 ಸಮಾನಾರ್ಥಕ ಪದಗಳಿದೆ, ಅಳತೆ, ಪಾದ ಮತ್ತು ಕೆಳಗೆ. ನೋಡಿ, ಸಮಾನಾರ್ಥಕ ಪದಗಳಿಗೆ ಸಂಬಂಧಿಸಿದಾಗೆ 8ನೇ ತರಗತಿಯಿಂದ 2nd PUCವರೆಗೂ ಇರುವಂಥ ಕನ್ನಡ ಪುಸ್ತಕಗಳಲ್ಲಿರುವಂಥ ಕನ್ನಡ ಪದಗಳ ಅರ್ಥಗಳನ್ನ ತೊಗೊಂಡು ವಿಡಿಯೋ ಮಾಡಿ 3 ವಿಡಿಯೋದಲ್ಲಿ ಸುಮಾರು 2,500 ಇಂದ 3,000 ಪದಗಳ ಅರ್ಥಗಳನ್ನು ತಿಳಿಸ್ಕೊಟ್ಟಿದ್ದೀನಿ. ಆ ಪದಗಳ ಅರ್ಥ ಪ್ಲೇ ಲಿಸ್ಟಲ್ಲಿದೆ. ಯಾರಾದರೂ ನೋಡಿಲ್ಲ ಅಂತಂದರೆ ಅವಶ್ಯಕತೆ ಇದ್ದವರು ನೋಡಿ, ಅದನ್ನು ಸಹ ತುಂಬ ಯೂಸ್ ಆಗುತ್ತೆ, ಎಲ್ಲ ಪರೀಕ್ಷೆಗಳಿಗೂ ಸಹ ಯೂಸ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡಿ. ಈಗಿನ ಇಸ್ರೋ ಅಧ್ಯಕ್ಷರು. ಆಗ ಇಸ್ರೋ ಅಧ್ಯಕ್ಷರು ಇದ್ದಂಥವರು ಕಿರಣ್ ಕುಮಾರ್ ಇದ್ದರು. ಈಗ ಇಸ್ರೋ ಅಧ್ಯಕ್ಷರದು ಸೋಮನಾಥ್ ಅಂತ. ಸೋಮನಾಥ್ ಅನ್ನೋರಿದ್ದಾರಲ್ವ ಇಸ್ರೋ ಅಧ್ಯಕ್ಷರೀಗ. ನೆಕ್ಸ್ಟ್ ಕ್ವಶನ್ ನೋಡಿ. ಮೋದಿ ಸ್ಕ್ರಿಪ್ಟ್ ವಾಸ್ ಎಂಪ್ಲಾಯ್ಡ್ ಇನ್ ದ ಡಾಕ್ಯುಮೆಂಟ್. ಮೋದಿ ಸ್ಕ್ರಿಪ್ಟನ್ನು ನಾವು ಎಲ್ಲಿ ಅಳವಡಿಸ್ತೀವಿ, ಯಾವ ಕಡತಗಳಲ್ಲಿ ಅಳವಡಿಸ್ತೀವಿ ನೋಡಿ. ನಮ್ಮದು ಕಣಜ ಅಂತ ಬರುತ್ತೆ ಕನ್ನಡದಲ್ಲಿ, ಕಣಜ. ಮರಾಠರದು ಮೋದಿ ಸ್ಕ್ರಿಪ್ಟ್ ಅಂತ ಬರುತ್ತೆ. ಮರಾಠ ಭಾಷೆನ ಟೈಪ್ ಮಾಡೋದಕ್ಕೆ ಅವರು ಅದನ್ನು ಬಳಸ್ತಾರೆ, ಮೋದಿ ಸ್ಕ್ರಿಪ್ಟ್ ಅಂತ. ಭಾರತೀಯ ಸಂವಿಧಾನ ಈ ಕೆಳಕಂಡ ವಿಧಿಯು ಭಾರತದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಜಾರಿಗೊಳಿಸುವ ಅವಕಾಶ ನೀಡುತ್ತದೆ. ಭಾರತೀಯ ಸಂವಿಧಾನದಲ್ಲಿ ಭಾಗ 4ರಲ್ಲಿ ರಾಜ್ಯ ನೀತಿ ನಿರ್ದೇಶಕ ತತ್ವಗಳಲ್ಲಿ ಈ 40ನೇ ವಿಧಿ, 42ನೇ ವಿಧಿ ಇವನ್ನ ಗಮನಿಸ್ಬೋದು. ಪಂಚಾಯತ್ ರಾಜ್ಯಗಳಿಗೆ ಸಂಬಂಧಪಟ್ಟಂಥ ವಿಧಿಗಳನ್ನ ಗಮನಿಸ್ಬೋದು. 40ನೇ ವಿಧಿ ಇಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳ ಬಗ್ಗೆ ಹೇಳುತ್ತೆ, ಪಂಚಾಯತ್ ರಾಜ್ ಸಂಸ್ಥೆಗಳನ್ನ ಸ್ಥಾಪನೆ ಮಾಡಬೇಕು ಅಂತ. ಇದೊಂದು ಗಾಂಧಿ ತತ್ವ. 42ನೇ ವಿಧಿ ರಾಜ್ಯ ನೀತಿ ನಿರ್ದೇಶಕ ತತ್ವಗಳಲ್ಲೇ ಇರುವಂಥದ್ದು. ಕೆಲಸ ನಿರ್ವಹಿಸಲು ಮಾನವೀಯ ಸ್ಥಿತಿಗತಿಗಳನ್ನ ಒದಗಿಸ್ಕೊಡ್ಬೇಕು ಅಂತ ಹೇಳುತ್ತೆ. 53ನೇ ವಿಧಿ ರಾಷ್ಟ್ರಪತಿ ಹೆಸರಲ್ಲಿ ದೇಶದ ಎಲ್ಲ ಕಾರ್ಯಗಳು ಸಹ ನಡೆಯುತ್ತೆ ಅಂತ
53ನೇ ವಿಧಿ ಹೇಳ್ತಾ ಇದೆ. 73ನೇ ತಿದ್ದುಪಡಿ ಪಂಚಾಯತ್ ರಾಜ್ ಸಂಸ್ಥೆಗೆ ಸಂಬಂಧಪಟ್ಟಿರೋವಂಥದ್ದು ತಿದ್ದುಪಡಿ. ಇಲ್ಲಿ 12ನೇ ಪ್ರಶ್ನೆ ನೋಡಿ, ಐ ಡಿಡ್ ನಾಟ್ ಡ್ಯಾಶ್ ಮೈ ಪೇ ಚೆಕ್ ದಿಸ್ ವೀಕ್. ಇಲ್ಲಿ ಡಿಡ್ ಅಂತ ಬಂದಿದೆ. ಡಿಡ್ ಅನ್ನೋದು ಫಾಸ್ಟ್ ಟೆನ್ಸಿಗೆ ಬರುತ್ತೆ. ಹಾಗಾಗಿ ಇಲ್ಲಿ ಪಾಸ್ಟ್ ಟೆನ್ಸು ಒಂದು ಸಲ ಬಂದಮೇಲೆ ಮತ್ತೆ ಇನ್ನೊಂದು ಪಾಸ್ಟನ್ನು ನಾವು ಬಳಸೋ ಆಗಿಲ್ಲ, ರಿಸೀವ್ಡನ್ನ ಬಳಸೋ ಆಗಿಲ್ಲ. ರಿಸೀವ್ ಮಾತ್ರ ಬಳಸಬೇಕಾಗುತ್ತೆ. ಇಲ್ಲಿ ಐ ಡಿಡ್ ನಾಟ್ ರಿಸೀವ್ ಅಂತ ಬಳಸಬೇಕಾಗಿ. ರಿಸೀವ್ಗೆ ಕರೆಕ್ಟ್ ಸ್ಪೆಲ್ಲಿಂಗು RECEIVA IVE. ರಿಸೀವ್ಗೆ ಕರೆಕ್ಟ್ ಸ್ಪೆಲ್ಲಿಂಗು. ಹಾಗಾಗಿ 12ನೇದಕ್ಕೆ ಸರಿಯಾದ ಉತ್ತರ ರಿಸೀವ್ ಬಿ, ಆಪ್ಷನ್ ಬಿ. ದ ಫ್ಯಾಮಿಲಿ ರೆಫ್ಯೂಸ್ ಟು ಎನಿ ಫಿನಾನ್ಷಿಯಲ್ ಸಪೋರ್ಟ್. ನೋಡಿ, ಅಂದರೆ ಫ್ಯಾಮಿಲಿ ಯಾವುದೇ ಒಂದು ಆರ್ಥಿಕ ಸಹಾಯ, ಹಣಕಾಸಿನ ಸಹಾಯನ ತಗೊಳ್ಳೋದನ್ನು ನಿರಾಕರಿಸುತ್ತೆ ಅಂತ ಈ ವಾಕ್ಯದ ಅರ್ಥ. ಅಂದರೆ ನೋಡಿ, ಫ್ಯಾಮಿಲಿ ರೆಫ್ಯೂಸ್ ಟು ಎಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ಇದು ಮಾಡ್ತೋ ಅಥವಾ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ನಿರಾಕರಿಸ್ತೋ, ಈ ಥರ ನೋಡಿ, ಎಕ್ಸೆಪ್ಟ್ ಎಸ್ಪೆಕ್ಟ್ ಅಂತ ಇದೆ. ದ ಫ್ಯಾಮಿಲಿ ರೆಫ್ಯೂಸ್ ಟು ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ನಿರಾಕರಿಸ್ತಾ ಇದೆ. ಯಾವುದೇ ಹಣಕಾಸಿನ ಒಂದು ಸಹಾಯವನ್ನು ಸ್ವೀಕರಿಸೋದಕ್ಕೆ ಫ್ಯಾಮಿಲಿ ನಿರಾಕರಿಸ್ತಾ ಇದೆ. ಹಾಗಾಗಿ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. 14ನೇದು ಗಮನಿಸಿ. 14ನೇ ಪ್ರಶ್ನೆ, ದ ಬಾಯ್ ಡ್ಯಾಶ್ ಈಸ್ ಮದರ್ ದಟ್ ಹಿ ವುಡ್ ಸರ್ಟನ್ಲಿ ಡು ವೆಲ್ ಇನ್ ದ ಎಕ್ಸಾಮಿನೇಷನ್. ಅಂದರೆ ಹುಡುಗ ತನ್ನ ತಾಯಿಗೆ ಹೇಳ್ತಾ ಇದ್ದಾನೆ, ಪರೀಕ್ಷೆಯಲ್ಲಿ ಉತ್ತಮ ಸಾಧನೆ ಮಾಡೋದಕ್ಕಾಗಿ ಭರವಸೆ ಕೊಡ್ತಾನೆ. ಈ ಭರವಸೆ ಕೊಡೋದು, ಭರವಸೆ ಅಂದರೆ ಖಾತ್ರಿಪಡಿಸೋದು, ಖಚಿತವಾಗಿ ನಾನು ಪರೀಕ್ಷೆಯಲ್ಲಿ ಉತ್ತಮ ಅಂಕ ಗಳಿಸ್ತೀನಿ ಅಂತ ತಾಯಿಗೆ ಹೇಳ್ತಾ ಇದ್ದಾನೆ. ಆ ಖಚಿತವಾಗಿ ಖಾತ್ರಿಪಡಿಸೋವಂಥದ್ದು ಅದು ಪದಕ್ಕೆ ಅರ್ಥ ಅಶ್ಯೂರ್ಡ, ಇನ್ಶೂರ್ಡ, ಗ್ಯಾರಂಟೀಡ್, ಸ್ವೋರ್ ಅಂತ ಇದೆ. ನೋಡಿ, ಅಶ್ಯೂರ್ಡ್ ಅಂದರೆ ಖಚಿತವಾಗಿ ಹೇಳೋ ಅಂಥದ್ದು. ಎನ್ಶ್ಯೂರ್ಡ್ ಅಂದರೆ ಖಾತ್ರಿಪಡಿಸೋದು. ಗ್ಯಾರಂಟಿ ಅಂದರೆ ಗ್ಯಾರಂಟಿ ಆಗಿರೋದು. ಸ್ವೋರ್ ಅಂತಂದರೆ ಪ್ರಮಾಣ ಮಾಡೋದು, ಪ್ರಾಮಿಸ್ ಮಾಡೋ ಥರ ಸ್ವೋರ್ ಅಂತಂದರೆ. ಇದು ನಿಯರ್ ಬೈ ಇರೋವಂಥ ಆನ್ಸರ್ ಅಂದರೆ ನೋಡಿ, 14 ಕ್ವಶನ್ಸ್ಗೆ ನಿಯರ್ ಬೈ ಆಗಿರೋದು ಅಶ್ಯೂರ್ಡ್. ಅಂದರೆ ಖಚಿತವಾಗಿ ನಾನು ಒಳ್ಳೆ ಅಂಕಗಳನ್ನ ಗಳಿಸ್ತೀನಿ ಅಂತ ಹುಡುಗ ಹೇಳ್ತಾ ಇದ್ದಾನೆ. ದ ಓನ್ಲಿ ಡೆಫಿನೇಟ್ ಆರ್ಟಿಕಲ್ ಇನ್ ಇಂಗ್ಲೀಷ್ ಈಸ್. ಡೆಫಿನೇಟ್ ಆರ್ಟಿಕಲ್ ಅಂತಂದರೆ ನಿರ್ದಿಷ್ಟ ಆರ್ಟಿಕಲ್. ನಿರ್ದಿಷ್ಟವಾಗಿ ನಾವು ಇವಾಗ ಆರ್ಟಿಕಲಲ್ಲಿ ಎ ಆ್ಯಂಡ್ ದ ಬಳಸ್ತೀವಲ್ವ, ಎ ಆ್ಯಂಡ್ ದ ಇವು 3 ಸಹ ಆರ್ಟಿಕಲ್ಲು. ಈ 3 ಆರ್ಟಿಕಲಲ್ಲಿ ನಾವು ಡೆಫಿನೆಟ್ ಆರ್ಟಿಕಲ್, ನಿರ್ದಿಷ್ಟವಾಗಿ ನಾವು ಒಂದನ್ನು ಹೇಳ್ಬೇಕು ಅಂತಂದರೆ, ಈಗ ಒಂದಷ್ಟು ಪೆನ್ನುಗಳಿರ್ತವೆ, ಅದರಲ್ಲಿ ನಾವು ನಿರ್ದಿಷ್ಟವಾಗಿ ಅದೇ ಪೆನ್ ಬೇಕು ಅಂತ ಹೇಳಿದಾಗ ದ ಪೆನ್ ಅಂತ ಹೇಳ್ತೀವಲ್ಲ, ದ ಪೆನ್ ಅಂತ. ಇಲ್ಲ ಯಾವುದಾದ್ರೂ ಒಂದು ಪೆನ್ ಅಂದಾಗ ಎ ಪೆನ್, ಆ ಪೆನ್ ಅಂತ ಕರಿತೀವಿ. ಹಾಗಾಗಿ ಡೆಫಿನೆಟ್ ಆರ್ಟಿಕಲ್ ಇಲ್ಲಿ ದ ಬರುತ್ತೆ. ಕಾಶ್ಮೀರಿ ಕಾಸ್ಟೌನ್ಸ್ ಫುಡ್ ಆ್ಯಂಡ್ ಮ್ಯಾರೇಜಸ್ ಆರ್ ಡಿಫ್ರೆಂಟ್. ಹೇಳ್ತಾನೆ ನೋಡಿ, ಒಂದು ಸೆಂಟೆನ್ಸ್ ಓದಬೇಕಾದ್ರೇ ಅದಕ್ಕೆ ಉತ್ತರ ಬಂದುಬಿಡುತ್ತೆ. ಫುಡ್ ಆ್ಯಂಡ್ ಮ್ಯಾರೇಜಸ್ ಈಸ್ ಬರಲ್ಲ, ಆರ್ ಬರಲ್ಲ, ವಾಸ್ ಬರಲ್ಲ, ಆರ್ ಬರುತ್ತೆ. ARE ಆರ್. ಫುಡ್ ಆ್ಯಂಡ್ ಮ್ಯಾರೇಜಸ್ ಆರ್ ಡಿಫ್ರೆಂಟ್. ಐಡೆಂಟಿಫೈ ದ ನೋಡಿ, ಕಾಲಾನುಕ್ರಮಣಿಕೆಯನ್ನು ಸರಿಗೆ ಗುರುತಿಸೋದು. ಯಾವ ಒಂದು ವಂಶ ಫಸ್ಟ್ ಬಂತು ಅಂತ ನಮಗೆ ಗೊತ್ತಿರೋ ಹಾಗೆ ಮೊದಲು ಭಾರತ ಕಂಡಂಥ ಮೊದಲ ಸಾಮ್ರಾಜ್ಯ ಮೌರ್ಯ ಸಾಮ್ರಾಜ್ಯ. ಕ್ರಿಸ್ತಪೂರ್ವ 321ರಲ್ಲಿ ಚಂದ್ರಗುಪ್ತ ಮೌರ್ಯ ಸ್ಥಾಪನೆ ಮಾಡ್ತಾರೆ ಮೌರ್ಯ ಸಾಮ್ರಾಜ್ಯನ. ಅದರ ಮೌರ್ಯ ಸಾಮ್ರಾಜ್ಯದ ಪ್ರಸಿದ್ಧ ದೊರೆ ಅಶೋಕ. ಇನ್ನು ಸೆಕೆಂಡ್ ಬರೋವಂಥವ್ರು ಶುಂಗರು. ಇಲ್ಲಿರೋವಂಥ ಆಪ್ಷನಲ್ಲಿ ಶುಂಗರು ಬರ್ತಾರೆ. ಕ್ರಿಸ್ತಪೂರ್ವ 184ರಲ್ಲಿ ಬರ್ತಾರೆ ಪುಷ್ಯಮಿತ್ರ ಶುಂಗ, ಇದರ ಸ್ಥಾಪಕ. ಕುಶಾನರು ಬರ್ತಾರೆ, ಕಾನಿಷ್ಕ ಇದರ ಸ್ಥಾಪಕ. ಕಾನಿಷ್ಕ ಶಕೆ ಅಂತ ಸ್ಟಾರ್ಟ್ ಆಗುತ್ತಲ್ಲ, ಕ್ರಿಸ್ತ ಶಕ 78ರಿಂದ 129ರವರೆಗೂ ಇರುವಂಥ ಕಾಲನ ಕಾನಿಷ್ಕ ಶಕೆ ಅಂತ ಕರೀತಾರೆ. ಆಮೇಲೆ ಗುಪ್ತರು ಬರ್ತಾರೆ ಕ್ರಿಸ್ತ ಶಕ 320ರಲ್ಲಿ. ಕುಶಾನರು ಮತ್ತು ಗುಪ್ತರು ಕ್ರಿಸ್ತ ಶಕದಲ್ಲಿ ಬರ್ತಾರೆ. ಮೌರ್ಯರು ಮತ್ತು ಶುಂಗರು ಕ್ರಿಸ್ತಪೂರ್ವದಲ್ಲಿ ಬರ್ತಾರೆ. ಗುಪ್ತರು ನೋಡಿ ಕ್ರಿಸ್ತ ಶಕ 320ರಲ್ಲಿ ಬರ್ತಾರೆ. ಗುಪ್ತ ಶಕೆ ಅಂತ ಆರಂಭ ಮಾಡ್ತಾರೆ ನೋಡಿ 1ನೇ ಚಂದ್ರಗುಪ್ತ ಅನ್ನೋರು. ಗುಪ್ತರ ಪ್ರಸಿದ್ಧ ದೊರೆ ಸಮುದ್ರಗುಪ್ತ, ಭಾರತದ ನೆಪೋಲಿಯನ್ ಅಂತ ಕರೀತಾರಲ್ವ ಅವರನ್ನು. ಹಾಗಾಗಿ ಮೌರ್ಯರು ಫಸ್ಟ್ ಬರ್ತಾರೆ, ಆಮೇಲೆ ಶುಂಗರು ಬರ್ತಾರೆ, ಕುಶಾನರು ಬರ್ತಾರೆ, ಗುಪ್ತರು ಬರ್ತಾರೆ. ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ಭಾರತದಲ್ಲಿ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಫಿಲ್ಮ್ ಫೆಸ್ಟಿವಲ್ ಯೂಶಲಿ ನಡೆಯೋದು ಗೋವಾದಲ್ಲೇ. ಫಸ್ಟಿಂದನೂ ಅದು ಗೋವಾದಲ್ಲೇ ನೋಡ್ಕೊಂಬಂದಿದೆ, ಗೋವಾದಲ್ಲೇ ನಡೆಯುತ್ತೆ.
ಐ ಡ್ಯಾಶ್ ದಟ್ ದ ಡೋರ್ ವಾಸ್ ಲಾಕ್ಡ್ ಪ್ರಾಪರ್ಲಿ ವೆನ್ ಐ ಲೆಫ್ಟ್ ದ ಹೌಸ್. ನಾನು ಮನೆಯಿಂದ ಹೊರ ಹೋಗಬೇಕಾದ್ರೆ ಬಾಗಿಲು ಸರಿಯಾಗಿ ಲಾಕ್ ಆಗಿದೆಯೇ ಇಲ್ಲವೇ ಎಂದು ಖಚಿತಪಡಿಸಿಕೊಳ್ಳುವೆ ಅಂತ ಈ ಪ್ರಶ್ನೆಯ ಅರ್ಥ. ಖಚಿತಪಡಿಸ್ಕೊಳ್ಳೋದಕ್ಕೆ ನಾನು ಆಗಲೇ ಹೇಳಿದ್ನಲ್ಲ, ಎನ್ಶೂರ್ಡ್ ಅಂದರೆ ಏನು, ಅನ್ಶೂರ್ಡ್ ಅಂದರೆ ಏನು, ಅಶ್ಯೂರ್ಡ್ ಅಂದರೆ ಏನು ಅಂತ. ಅಶ್ಯೂರ್ಡ್ ಅಂದರೆ ಖಚಿತವಾಗಿರೋವಂಥದ್ದು, ಎನ್ಶೂರ್ಡ್ ಅಂದರೆ ಖಾತ್ರಿಪಡಿಸ್ಕೊಳ್ಳೋವಂಥದ್ದು, ಇನ್ಶೂರ್ಡ್ ಅಂದರೆ ಅದು ಬೇರೆ, ಅದು ವಿಮೆ ಮಾಡಿಸ್ಕೊಳ್ಳೋ ಅಂಥದ್ದು ಆ ಥರ. ಅಶ್ಯೂರ್ಡ್ ಅಂದರೆ ಉಣಬಡಿಸೋದು, ಈ ಥರ ಪದ ಅರ್ಥ ಇದೆ. ಆದರೆ ಇದಕ್ಕೆ ಸರಿಯಾಗಿ ನಿಯರ್ ಬೈ ಆಗಿರೋ ಆನ್ಸರ್ ಅಂತಂದರೆ ಎನ್ಶೂರ್ಡ್ ಮತ್ತು ಅಶ್ಯೂರ್ಡ್ ಬರುತ್ತೆ. ಎನ್ಶೂರ್ಡ್ ಅಂದರೆ ಖಾತ್ರಿಪಡಿಸ್ಕೊಳ್ಳೋದು, ಅಶ್ಯೂರ್ಡ್ ಅಂದರೆ ಖಚಿತವಾಗಿರೋವಂಥದ್ದು. ಖಾತ್ರಿಪಡಿಸ್ಕೊಂಡು ನಾನು ಮನೆಯಿಂದ ಹೊರ ಹೋಗಬೇಕಾದ್ರೆ ಬಾಗಿಲು ಸರಿಯಾಗಿ ಲಾಕ್ ಆಗಿದೆ ಇಲ್ಲ ಅಂತ ಖಾತ್ರಿಪಡಿಸ್ಕೊತೀನಿ, ಚೆಕ್ ಮಾಡ್ತೀನಿ. ಹಾಗಾಗಿ ಎನ್ಶೂರ್ಡ್ ಇಲ್ಲಿ ಉತ್ತರ, ಎನ್ಶೂರ್ಡ್ ಬರುತ್ತೆ. ವೇಗವಾಗಿ ಪ್ರಿಂಟ್ ಮಾಡುವ ಸಾಧನ, ಫಾಸ್ಟೆಸ್ಟ್ ಪ್ರಿಂಟರ್, ಲೇಸರ್ ಪ್ರಿಂಟರ್ ಅಲ್ವಾ? ಇದೆಲ್ಲ ಆಪ್ಷನಲ್ಲಿ. ಓಕೆ, ಲೇಸರ್ ಪ್ರಿಂಟರ್, ಫಾಸ್ಟಾಗಿ ಪ್ರಿಂಟ್ ಮಾಡೋದು ಲೇಸರ್ ಪ್ರಿಂಟರ್. ಶಿ ವಾಸ್ ಸಿಟ್ಟಿಂಗ್ ಡ್ಯಾಶ್ ಹಿಮ್ ಇನ್ ದ ಪಾರ್ಕ್. ಶಿ ವಾಸ್ ಸಿಟ್ಟಿಂಗ್ ಬಿಸೈಡ್ ಹಿಮ್ ಇನ್ ದ ಪಾರ್ಕ್. ಅವಳು ಅವನ ಪಕ್ಕದಲ್ಲಿ ಕೂತ್ಕೊಂಡಿದ್ದಾಳೆ. ಅಂತಾರಾಷ್ಟ್ರೀಯ ದಿನರೇಖೆ ಈ ಮೂಲಕ ಸಾಗುತ್ತದೆ. ನೋಡಿ, ಅಂತಾರಾಷ್ಟ್ರೀಯ ಟೈಮ್ಲೈನ್ ಗ್ರೀನ್ವಿಚ್ ರೇಖೆ ಅಂತಾರೆ. 180 ಡಿಗ್ರಿ ರೇಖಾಂಶ ಇದು ಬೇರಿಂಗ್ ಜಲಸಂಧಿ ಮೂಲಕ ಹಾದು ಹೋಗುತ್ತೆ. ಬೇರಿಂಗ್ ಜಲಸಂಧಿ ಇದ್ರ ಬಗ್ಗೆ ಸ್ವಲ್ಪ ನೋಡೋದಾದರೆ, ನಮ್ಮ ಭಾರತದಲ್ಲಿ ಹಾದು ಹೋಗೋದು 82.5 ಡಿಗ್ರಿ ರೇಖಾಂಶ, ಪೂರ್ವ ರೇಖಾಂಶ. ಅಲಹಾಬಾದ್ ರೇಖೆ ಅಂತಾರೆ. ಉತ್ತರ ಪ್ರದೇಶ್, ಮಧ್ಯಪ್ರದೇಶ್, ಛತ್ತೀಸ್ಗಢ, ಒಡಿಶಾ, ಆಂಧ್ರ ಪ್ರದೇಶ ಈ ರಾಜ್ಯಗಳ ಮೇಲೆ ಹಾದು ಹೋಗುತ್ತೆ. 82.5 ಡಿಗ್ರಿ ಪೂರ್ವ ರೇಖಾಂಶ. ಈ ಒಂದು ರೇಖಾಂಶದ ಮೇಲೆ ನಮ್ಮ ಭಾರತದ ಸ್ಥಳೀಯ ಕಾಲಮಾನ ಡಿಪೆಂಡ್ ಆಗಿರೋವಂಥದ್ದು. ಈ ಗ್ರೀನ್ವಿಚ್ ರೇಖೆ ಏನಿದೆ 180 ಡಿಗ್ರಿ ರೇಖಾಂಶ, ಈ ರೇಖೆಯಿಂದ 5.5 ಗಂಟೆ ನಮ್ಮ ಭಾರತದಲ್ಲಿ ಹೆಚ್ಚಾಗಿರುತ್ತೆ. ಇದಿಷ್ಟು ಅದ್ರ ಬಗ್ಗೆ ತಿಳಿದಿರಲಿ. ಇನ್ನು ನೋಡಿ ನೆಕ್ಸ್ಟು, ಈ ಕೆಳಗಿನ ಸಾಲುಗಳಲ್ಲಿ ಕೆಲವು ದೋಷಪೂರಿತ ಪದಗಳಿವೆ, ಅವುಗಳನ್ನು ಕೆಳಗೆ ನೀಡಿರುವ ಉತ್ತರದ ಮೂಲಕ ಸರಿಪಡಿಸಿ. ಮೂಡಲ ಮನೆಯ ಮುತ್ತಿನ ನೀರವ ಎರಕವ ಹೊಯ್ದ. ಸಾಲು ಹೇಳ್ತಾನೆ ಬಂದುಬಿಡುತ್ತಲ್ಲ ಆನ್ಸರು, ಹೊಯ್ದ. ನೋಡಿ, ಇದನ್ನು ಯಾರು ರಚನೆ ಮಾಡಿದ್ರು? ದ.ರಾ ಬೇಂದ್ರೆ ಅವರ ರಚನೆ ಇದು. ಬೇಂದ್ರೆ ಅವರು ಬರೆದಿರುವಂಥ ಸಾಲುಗಳಿವು. 12 ಗಂಟೆ ತೋರಿಸುವಾಗ ಗಡಿಯಾರದ 2 ಮುಳ್ಳಿನ ನಡುವೆ ಎಷ್ಟು ಕೋನ ಇರುತ್ತೆ? 12 ಗಂಟೆ ಟೈಮ್ ತೋರಿಸುವಾಗ ಸಣ್ಣ ಮುಳ್ಳು 12 ಹತ್ರನೇ ಇರುತ್ತೆ, ದೊಡ್ಡ ಮುಳ್ಳು 12 ಹತ್ರನೇ ಇರುತ್ತೆ. ಅಲ್ಲಿ ಯಾವುದೇ ಕೋನ ಏರ್ಪಡೋದಿಲ್ಲ. ಹಾಗಾಗಿ ಅಲ್ಲಿ 0 ಡಿಗ್ರಿ ಕೋನ ಅಂತ ನಾವು ಹೇಳ್ಬೋದು. 0 ಡಿಗ್ರಿ ಕೋನ ಇರುತ್ತೆ ಅಂತ. ಚೂಸ್ ದ ಕರೆಕ್ಟ್ಲಿ ಸ್ಪೆಲ್ಡ್ ವರ್ಡ್ ಫ್ರಮ್ ದ ಫಾಲೋವಿಂಗ್. ಕರೆಕ್ಟಾಗಿರುವಂಥ ಸ್ಪೆಲ್ಲಿಂಗು, ಪಾರ್ಲಿಮೆಂಟ್ಗೆ ಕರೆಕ್ಟಾಗಿರುವಂಥ ಸ್ಪೆಲ್ಲಿಂಗು PARLIAMENT, ಪಾರ್ಲಿಮೆಂಟ್ ಬರುತ್ತೆ. ಆಪ್ಷನ್ ಬಿ ಪಾರ್ಲಿಮೆಂಟ್. ಕೆಳಗಿನ ಸಾಲನ್ನು ಪೂರ್ಣಗೊಳಿಸಿ. ನೋಡಿ, ಇದೊಂದು ಗಾದೆ. ತೋಳ ಹಳ್ಳಕ್ಕೆ ಬಿದ್ದರೆ ಆಳಿಗೊಂದು ಏಟುನ, ಹುಲ್ಲುನ, ಹಲ್ಲುನ, ಕಲ್ಲುನ ಅಂತ. ಈ ಗಾದೆ ಮಾತನ್ನು ಎಲ್ಲರೂ ಕೇಳೇ ಇರ್ತೀವಿ. ತೋಳ ಹಳ್ಳಕ್ಕೆ ಬಿದ್ದರೆ ಆಳಿಗೊಂದು ಕಲ್ಲು ಅಂತ. ಕಲ್ಲು ಇದಕ್ಕೆ ಸರಿಯಾದ ಉತ್ತರ. ಒನ್ ಆಫ್ ಮೈ ಡ್ಯಾಶ್ ಈಸ್ ಟು ಬಿ ಹಾನೆಸ್ಟ್. ನೋಡಿ, ಒನ್ ಆಫ್ ಮೈ ಡ್ಯಾಶ್ ಈಸ್ ಟು ಬಿ ಆನೆಸ್ಟ್. ಪ್ರಿನ್ಸಿಪಲ್ಸ್, ಪ್ರಿನ್ಸಿಪಲ್ಡ್. ಪ್ರಿನ್ಸಿಪಲ್ ಅಂದರೆ ಪ್ರಾಂಶುಪಾಲರು. ಇದಕ್ಕೆ ಒನ್ ಆಫ್ ಮೈ ಡ್ಯಾಶ್ ಈಸ್ ಟು ಬಿ, ನನ್ನ ಒಂದು ಏನು ಪ್ರಾಮಾಣಿಕತನ ಅನ್ನೋದು, ಒಳ್ಳೆತನ ಅನ್ನೋದು ನನ್ನ ಒಂದು ತತ್ವಗಳಲ್ಲಿ ಒಂದು ಅಂತ. ಒಳ್ಳೆತನ ನನ್ನ ತತ್ವಗಳಲ್ಲಿ ಒಂದು ಅಂತ. ಇದಕ್ಕೆ ಪ್ರಿನ್ಸಿಪಲ್ಸ್ ಬರುತ್ತೆ. ಪ್ರಿನ್ಸಿಪಲ್ಸ್ ಅಂದರೆ ಇದು ತತ್ವಗಳು, ಇದು ಪ್ರಾಂಶುಪಾಲರು. ಈ ಕೆಳಗಿನ ಯಾವುದು ಅರಿಸಮಾಸಕ್ಕೆ ಉದಾಹರಣೆ ಅಂತ. ಅರಿಸಮಾಸ ಅಂತಂದರೆ ಕನ್ನಡ ಮತ್ತು ಸಂಸ್ಕೃತ ಪದಗಳು ಸೇರಿ ಸಮಾಸ ಆಗೋದಿಲ್ಲ. ಹಾಗೇನಾದರೂ ಸಮಾಸ ಆದರೆ ಅದನ್ನು ಅರಿಸಮಾಸ ಅಂತ ಕರೀತಾರೆ. ಅಂದರೆ ಅದರಲ್ಲಿ ಒಂದು ಪದ ಕನ್ನಡದಾಗಿರಬೇಕು, ಇನ್ನೊಂದು ಪದ ಸಂಸ್ಕೃತದಾಗಿರಬೇಕು. ಅರಸು ಕುಮಾರ ಅನ್ನೋದನ್ನು ಗಮನಿಸಿ. ಅರಸು ಅನ್ನೋದು ಇಲ್ಲಿ ದೇಶೀಯ ಪದ, ಕನ್ನಡ ಪದ. ಕುಮಾರ ಅನ್ನೋದು ಸಂಸ್ಕೃತ ಪದ. ಹಾಗಾಗಿ ಇದು ಒಂದು ಅರಿಸಮಾಸಕ್ಕೆ ಉದಾಹರಣೆ. ಇತ್ತೀಚೆಗೆ ಕೃಷಿ ಆದಾಯ ತೆರಿಗೆಯನ್ನು ರದ್ದು ಮಾಡಿದ್ದು ಆಗ ಕರ್ನಾಟಕ ಮಾಡಿತ್ತು. ಇನ್ ಅ ಸೆಂಟೆನ್ಸ್ ವಿ ಯೂಶ್ವಲಿ ಪೇರ್ ನೈದರ್ ವಿತ್. ನೈದರ್ಗೆ ಪೇರ್ ಆಗೋದು ನಾರ್, ನೈದರ್ ನಾರ್. ಓಕೆ, ಈ ಕೆಳಗಿನ ಸಾಲುಗಳಲ್ಲಿ ಸರಿಯಾದ ಸಾಲನ್ನು ಗುರುತಿಸಿ. ಏನು? ಅನ್ನ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ. ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ. ನೋಟ ಬಲ್ಲವನಿಗೆ ರೋಗವಿಲ್ಲ, ಆಟ ಬಲ್ಲವನಿಗೆ ಜಗಳವಿಲ್ಲ.
ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಾರದವನಿಗೆ ಜಗಳವಿಲ್ಲ. ಎಲ್ಲರಿಗೂ ಗೊತ್ತಿದ್ದು ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ. ದ ಆಂಟೋನಿಮ್ ಆಫ್ ದ ವರ್ಡ್ ಅಪಿಯೋರ್ ಈಸ್. ಅಪಿಯರ್ ಪದಕ್ಕೆ ವಿರುದ್ಧ ಪದನ ಗುರುತಿಸಿ ಅಂತ ಇಲ್ಲಿ ಹೇಳಿದ್ದಾರೆ. ಅಪಿಯರ್ ಅಂತಂದರೆ ನೋಡಿ, ಫಸ್ಟ್ ಅಪಿಯರ್ ಅನ್ನೋದನ್ನು ತಿಳ್ಕೊಬೇಕು. ಅಪಿಯರ್ ಅಂದರೆ ಕಾಣಿಸ್ಕೊಳ್ಳೋದು ಅಂತ, ಏನಾದರೂ ಒಂದು ಕಾಣಿಸ್ಕೊಳ್ತಾ ಇದೆ ಅಂತ. ಮಿಸ್ಅಪಿಯರ್ ಅಂದರೆ ತಪ್ಪಾಗಿ ಕಾಣಿಸೋದು. ಡಿಸಪಿಯರ್ ಅಂದರೆ ಕಣ್ಮರೆ ಆಗುವಂಥದ್ದು. ಇನ್ಅಪಿಯರ್ ಅಂದರೆ ಕಾಣಿಸೋದಿಲ್ಲ. ಇಮಪಿಯರ್ ಅಂದರೆ ಕಾಣಿಸ್ಕೊಳ್ಳೋದು. ಈ ಅಪಿಯರ್ಗೆ ಸಿನೋನಮ್ ವರ್ಡ್ ಬಂದು, ಸಮಾನಾರ್ಥಕ ಪದ ಬಂದು ಇಮಪಿಯರ್, ಅಂದರೆ ಅವೆರಡೂ ಕಾಣಿಸ್ಕೊಳ್ಳೋದ್ರ ಬಗ್ಗೆನೇ ಹೇಳ್ತಾ ಇದೆ. ಇನ್ನು ಮಿಸ್ಅಪಿಯರ್ ಅಂದರೆ ತಪ್ಪಾಗಿ ಕಾಣಿಸ್ಕೊಳ್ಳೋದು, ಡಿಸಪಿಯರ್ ಅಂದರೆ ಕಣ್ಮರೆ ಆಗೋದು ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ನಾವು ಡಿಸಪಿಯರ್ನ ಗುರುತಿಸ್ಬೋದು. ನಿಯರ್ ಬೈ ಆಗಿರೋ ಆನ್ಸರ್ ಅಂದರೆ ಡಿಸಪಿಯರ್. ರೈತರಿಂದ ಹೊಲವು ಉಳಲ್ಪಡುತ್ತದೆ. ಈ ವಾಕ್ಯವು ಯಾವ ಪ್ರಯೋಗದಲ್ಲಿದೆ ನೋಡಿ. ರೈತರಿಂದ ಹೊಲವು ಉಳಲ್ಪಡುತ್ತದೆ. ಕರ್ತರಿ, ಕರ್ಮಣಿ, ಕ್ರಿಯಾ, ಕರ್ತೃ ಅಂತ ಇದೆ. ಕರ್ತರಿ ಅಂದರೆ ಕರ್ತೃ ಪದವನ್ನು ಅನುಸರಿಸ್ಕೊಂಡು ಕ್ರಿಯಾಪದವನ್ನು ಉಪಯೋಗಿಸೋದು. ಅಂದರೆ ಈಗ ನೋಡಿ, ಇದೇ ವಾಕ್ಯನ ನೋಡಿ, ರೈತರು ಹೊಲವನ್ನು ಉಳುತ್ತಾರೆ, ಇದು ಕರ್ತರಿ. ರೈತರಿಂದ, ಕರ್ಮಣಿ ಅಂತಂದರೆ ಅಲ್ಪಡು ಪ್ರತ್ಯಯನ ಸೇರಿಸ್ಕೊಂಡು ಕರ್ತೃಪದ ಇಲ್ಲಿ ತೃತೀಯ ವಿಭಕ್ತಿನಲ್ಲಿರಬೇಕು. ತೃತೀಯ ವಿಭಕ್ತಿಯಿಂದ ಅಲ್ವಾ, ಇದು ಕರ್ತೃಪದ ಏನು, ಇಲ್ಲಿ ಕರ್ತೃಪದ ಯಾವುದು, ರೈತನು. ರೈತನು ಅನ್ನೋದು ಇಲ್ಲಿ ಕರ್ತೃ. ಇಂದ ಅಂತ ಸೇರಿಸಿದಾಗ, ತೃತೀಯ ವಿಭಕ್ತಿ ಸೇರಿಸಿದಾಗ ರೈತರಿಂದ ಆಗುತ್ತೆ. ಇನ್ನು ಕರ್ಮಪದ ನೋಡಿ, ಕರ್ಮಪದ ಪ್ರಥಮ ವಿಭಕ್ತಿ ಇರಬೇಕು. ಇಲ್ಲಿ ಕರ್ಮಪದ ಹೊಲ ಅನ್ನೋದು ಕರ್ಮಪದ. ಯಾವುದನ್ನು ಉಳ್ತಾ ಇದ್ದಾನೆ ರೈತ, ಹೊಲನ ಉಳ್ತಾ ಇದ್ದಾನೆ. ಹಾಗಾಗಿ ಹೊಲ ಅನ್ನೋದು ಕರ್ಮಪದ. ಈ ಹೊಲ ಅದನ್ನು ತೃತೀಯ ವಿಭಕ್ತಿ ಸೇರಿಸ್ತಾರೆ. ಪ್ರಥಮ ವಿಭಕ್ತಿ ಹೂ, ತೃತೀಯ ವಿಭಕ್ತಿ ಇಂದ. ಕರ್ಮಪದಕ್ಕೆ ಪ್ರಥಮ ವಿಭಕ್ತಿನ ಸೇರಿಸಿದಾಗ ಹೊಲವೂ ಆಗುತ್ತೆ. ಕರ್ತೃಗೆ ತೃತೀಯ ವಿಭಕ್ತಿನ ಸೇರಿಸಿದಾಗ ರೈತರಿಂದ ಆಗುತ್ತೆ. ರೈತರಿಂದ ಹೊಲವು ಉಳಲ್ಪಡುತ್ತದೆ. ಇದು ಕರ್ಮಣಿ ಪ್ರಯೋಗ ಆಗಿದೆ. ಸೌಮ್ಯಜಿತ್ ಘೋಷ್ಗೆ ಸಂಬಂಧಪಟ್ಟಂಥ ಕ್ರೀಡೆ. ಸೌಮ್ಯಜಿತ್ ಘೋಷ್ ಅವರು ಇವರು ಟೇಬಲ್ ಟೆನ್ನಿಸಲ್ಲಿ ಹೆಸರು ಮಾಡಿದರು. ಅಯೋಡಿನ್ ಹೊಂದಿರುವ ಹಾರ್ಮೋನು. ಅಯೋಡಿನ್ ಹೊಂದಿರೋದು ಹಾರ್ಮೋನು ಥೈರಾಕ್ಸಿನು. ಥೈರಾಯ್ಡ್, ಅಯೋಡಿನ್ ಕೊರತೆಯಿಂದ ಉಂಟಾಗೋದು ಥೈರಾಯ್ಡ್ ಬರುತ್ತೆ, ಗಳಗಂಡ ಬರುತ್ತೆ. ಇದೆಲ್ಲ ಅಯೋಡಿನ್ ಕೊರತೆಯಿಂದ ಉಂಟಾಗುವಂಥದ್ದು. ಇಲ್ಲಿರೋವಂಥ ಒಂದಷ್ಟು ನೋಡೋಣ ನೋಡಿ. ಥೈರಾಯ್ಡ್ ಗ್ರಂಥಿನ ವ್ಯಕ್ತಿತ್ವ ಗ್ರಂಥಿ ಅಂತ ಕರೀತಾರೆ. ಇನ್ನು ಅಡ್ರಿನಲಿನ್ ಅಂತ ಇದೆ ನೋಡಿ. ಅಡ್ರಿನಲಿನ್ ಇದು ಒಂದು ಮೂತ್ರಜನಕಾಂಗದ ಮೇಲೆ ಇರುವಂಥ ಒಂದು ತ್ರಿಕೋನಾಕಾರದ ಟೋಪಿ ಆಕಾರದಲ್ಲಿರುತ್ತೆ. ತ್ರಿಭುಜದ ಆಕಾರದಲ್ಲಿ ಇರುವಂಥದ್ದು ಮೂತ್ರಜನಕಾಂಗದ ಮೇಲೆ ಇರುತ್ತೆ. ಭಯ, ಕೋಪ, ಒತ್ತಡದಲ್ಲಿ ಈ ಹಾರ್ಮೋನ್ ಉತ್ಪಾದನೆ ಹೆಚ್ಚಾಗುತ್ತೆ. ಅಡ್ರಿನಲಿನ್ ಹಾರ್ಮೋನ್ನ ತುರ್ತು ಪರಿಸ್ಥಿತಿ ಹಾರ್ಮೋನ್ ಅಂತ ಕರೀತಾರೆ. ಇದನ್ನು ಅಡ್ರಿನಲಿನ್ನ ತುರ್ತು ಪರಿಸ್ಥಿತಿ ಹಾರ್ಮೋನ್ ಅಂತ ಕರೀತಾರೆ. ಇನ್ನು ಥೈರಾಕ್ಸಿನ್ ಗೊತ್ತು, ಅಯೋಡಿನ್ ಕೊರತೆಯಿಂದ ಬರುವಂಥದ್ದು. ಪ್ರೊಲ್ಯಾಕ್ಟಿನ್ ಅನ್ನೋದು ಹೆಣ್ಣಿನ ಗರ್ಭಕ್ಕೆ ಸಂಬಂಧಪಟ್ಟಂಥ ಒಂದು ಹಾರ್ಮೋನು. ವಾಸೋಪ್ರೆಸಿನ್ ಅನ್ನೋದು ರಕ್ತದೊತ್ತಡ, BP ಮತ್ತು ಮೂತ್ರಪಿಂಡದ ಕಾರ್ಯಗಳನ್ನು, ರಕ್ತದೊತ್ತಡಗಳನ್ನು ಸೂಚಿಸುವಂಥ ಒಂದು ಹಾರ್ಮೋನ್ ಇದು ವಾಸೋಪ್ರೆಸಿನ್. ಅಪರಾಂಬುದಿ, ಅಪರ ಅಂತಂದರೆ ಪಶ್ಚಿಮ ದಿಕ್ಕು, ಅಪರಾಂಬುದಿ ಅಂದರೆ ಪಶ್ಚಿಮ ಸಮುದ್ರ, ಅರಬ್ಬಿ ಸಮುದ್ರ, ಲವಣ ಸಮುದ್ರ, ಕೆಂಪು ಸಮುದ್ರ. ಪಶ್ಚಿಮ, ಅಪರ ಅಂದರೆ ಪಶ್ಚಿಮ ಅಂತಾನೆ. ಈ ಕೆಳಗಿನ ಪದಗಳಲ್ಲಿ ಯಾವುದು ಸರಿಯಾದ ಪದ ಗುರುತಿಸಿ. ಸ್ಪೆಲ್ಲಿಂಗ್ ನೋಡಿ. ನಿರ್ದೇಶಕ, ಜನಾರ್ದನ, ವಿದ್ಯಾರ್ಥಿ. ಆ ಮೂರು ಪದಗಳಲ್ಲಿರುವಂಥ ಸ್ಪೆಲ್ಲಿಂಗು ಕರೆಕ್ಟಾಗಿರಬೇಕು. ಮೂರು ಪದದಲ್ಲಿ ಒಂದು ಮಾತ್ರ ಸರಿ ಇರೋದಲ್ಲ, ಮೂರು ಪದಗಳು ಸರಿ ಇರಬೇಕು. ಆಪ್ಷನ್ ಎ ಕರೆಕ್ಟಾಗಿದೆ, ಮೂರು ಪದಗಳು ಸಹ ಕರೆಕ್ಟಾಗಿದೆ. ಇನ್ನು ಅರಾವಳಿ ಪರ್ವತದಲ್ಲಿ ಅತಿ ಎತ್ತರದ ಶಿಖರ. ಅರಾವಳಿ ಪರ್ವತದಲ್ಲಿ ಎತ್ತರದ ಶಿಖರ ಮೌಂಟ್ ಗುರುಶಿಖರ. ಇದು 1722 ಮೀಟರ್ ಇದೆ. ಗುರುಶಿಖರ 1722 ಮೀಟರ್ ಇದೆ. ಇನ್ನು ಆನೈಮುಡಿ, ಅದು ಪಶ್ಚಿಮ ಘಟ್ಟಗಳಲ್ಲಿ ದಕ್ಷಿಣ ಭಾರತದಲ್ಲಿರುವಂಥ ಅತಿ ಎತ್ತರದ ಶಿಖರ. ಹರ್ಮಕೊಂಡ ಅಂತ ಇದು ಸೀತಮ್ಮ ಕೊಂಡ ಅಂತ ಕರೀತಾರೆ. ಆಂಧ್ರ ಪ್ರದೇಶದಲ್ಲಿದೆ, ಪೂರ್ವ ಘಟ್ಟಗಳಲ್ಲಿ ಕಾಣ್ಬೋದು. ಇನ್ನು ಅಸ್ತಾಂಬ ದೋಂಗರ್ ಅಂತ ಇದು ಮಹಾರಾಷ್ಟ್ರದಲ್ಲಿದೆ, 1326 ಮೀಟರ್ ಇದೆ.
ಪಶ್ಚಿಮ ಘಟ್ಟಗಳಲ್ಲಿದೆ, ಮಹಾರಾಷ್ಟ್ರದಲ್ಲಿದೆ ಇದು. ಆರ್ಮಕೊಂಡ ಆಂಧ್ರ ಪ್ರದೇಶ, ಆನೈಮುಡಿ ಕೇರಳ. ಪಿಕ್ ಔಟ್ ದ ರಾಂಗ್ ಫ್ಲೂರಲ್ ಫ್ರಮ್ ದ ಫಾಲೋವಿಂಗ್: ಪೊಟ್ಯಾಟೋಸ್, ಗ್ರೇಪ್ಸ್, ಮ್ಯಾಂಗೋಸ್, ಟೊಮೆಟೊಸ್. ಫ್ಲೂರಲಲ್ಲಿ ಇಲ್ಲಿ ಫ್ರೂಟ್ಸ್ಗೆ ಬಂದಾಗ ES ಅನ್ನು ಸೇರಿಸ್ಬೇಕು. ಇಲ್ಲಿ ಮ್ಯಾಂಗೋಸ್ ರಾಂಗ್ ಆಗಿದೆ ನೋಡಿ. ಮ್ಯಾಂಗೋಸ್ MANGOES ಬರಬೇಕಿತ್ತು ಮ್ಯಾಂಗೋಸ್ಗೆ. ಇಲ್ಲಿ ಮ್ಯಾಂಗೋಸ್ MANGOES ಬರಬೇಕಿತ್ತು ಮ್ಯಾಂಗೋಸ್ಗೆ, OS ಬಂದಿದೆ, ಹಾಗಾಗಿ ಇದು ರಾಂಗ್ ಫ್ಲೂರಲ್ಲು. ಅಮೆರಿಕದ ಆಪಲ್ ಕಂಪನಿಯ ಸಹಭಾಗಿತ್ವದಲ್ಲಿ ಒಪ್ಪಂದ ಮಾಡಿಕೊಳ್ಳಲು ಸಿದ್ಧವಿರುವ ಕಂಪನಿ ಜಿಯೋ ಮಾಡಿಕೊಂಡಿದ್ದು. ದ ಡ್ಯಾಶ್ ಎಕ್ಸ್ಪೋರ್ಟ್ ರೋಸ್ ಸ್ಟೀಪ್ಲಿ. ದೇಶದ ರಫ್ತು ತೀವ್ರವಾಗಿ ಏರಿತು ಅಂತ. ದೇಶದ ರಫ್ತು ತೀವ್ರವಾಗಿ ಏರಿತು ಕಂಟ್ರೀಸ್ಗೆ ಇಲ್ಲಿ ದ ಕಂಟ್ರೀಸ್ ಎಕ್ಸ್ಪೋರ್ಟ್ ರೋಸ್ ಸ್ಟೀಫ್ಲಿ. ಇದಕ್ಕೆ ಸರಿಯಾದ ಒಂದು ಪದ CONTRY ಆಮೇಲೆ S, ಇದು B ಆಗುತ್ತೆ. ಸಂಬಂಧವಿಲ್ಲದ ಸಂಖ್ಯೆ ನೋಡಿ. 5 + 5 10, 10 + 7 17, 17 + 9 ಬರಬೇಕಿತ್ತು. 5ಗೆ 2 ಸೇರಿಸಿದಾಗ 7, 7ಗೆ 2 ಸೇರಿಸಿದಾಗ 9 ಬರಬೇಕಿತ್ತು. ಉತ್ತರ 17 + 9ಗೆ 26 ಬರಬೇಕಿತ್ತು. 24 ಬಂದಿದೆ, ಹಾಗಾಗಿ ಇದು ಸಂಬಂಧ ಇಲ್ಲ. 24 ಸಂಬಂಧ ಇಲ್ಲ. ಮೈ ಕಂಟ್ರಿ ಆ್ಯಂಡ್ ಮೈ ಲೈಫ್ ಈ ಪುಸ್ತಕದ ಲೇಖಕರು LK ಅಡ್ವಾಣಿ ಅವರು. ಮೈ ಕಂಟ್ರಿ ಆ್ಯಂಡ್ ಮೈ ಲೈಫ್ ಪುಸ್ತಕವನ್ನು ರಚನೆ ಮಾಡಿದವರು. ಶೇಕ್ಸ್ಪಿಯರ್ನ ಈ ಕೆಳಕಂಡ ಕೃತಿಯಲ್ಲಿ ಬ್ರೂಟಸ್ ಪಾತ್ರ ಯಾವುದರಲ್ಲಿ ಬರುತ್ತೆ ಅಂತ. ಬ್ರೂಟಸ್ ಪಾತ್ರ ಬರೋದು ಜೂಲಿಯಸ್ ಸೀಸರ್ ಅನ್ನೋ ಒಂದು ಕೃತಿನಲ್ಲಿ. ಕೆಲವೊಂದು ಕೃತಿಗಳಲ್ಲಿ ಕೆಲವೊಂದು ಪಾತ್ರಗಳನ್ನ ನಾವು ಸ್ವಲ್ಪ ಗಮನ ಕೊಡಬೇಕಾಗುತ್ತೆ. ಕೆಳಗಿನ ವಾಕ್ಯದಲ್ಲಿ ಕಾಗುಣಿತ ದೋಷವನ್ನು ಕಂಡುಕೊಂಡು ಸರಿಯಾದ ಉತ್ತರವನ್ನು ಗುರುತಿಸಿ. ಉಳ್ಳವರು ಶಿವಾಲಯವ ಮಾಡುವರು, ನಾನೇನು ಮಾಡಲಯ್ಯ ಬಡವನಯ್ಯ. ಇದಿದೆಯಲ್ಲ ಒಂದು ವಾಕ್ಯ. ಈ ವಾಕ್ಯದಲ್ಲಿ ಕಾಗುಣಿತ ದೋಷ ಕಂಡುಕೊಂಡು ಸರಿಯಾದವನ್ನು ಗುರುತಿಸು. ಉಳ್ಳವರು ಶಿವಾಲಯವ ಮಾಡುವರು, ಶಿವಾಲಯ ಅಲ್ಲ, ಉಳ್ಳವರು ಅಲ್ಲ, ಶಿವಾಲಯ ಅಲ್ಲ. ಕಾಗುಣಿತ ಕರೆಕ್ಟಾಗಿರೋದು ಆಪ್ಷನ್ D. ಭಾರತದಲ್ಲಿ ಒಂದು ರಾಜ್ಯದ ಮೊದಲ ಮಹಿಳಾ ರಾಜ್ಯಪಾಲರಾಗಿ ನೇಮಕರಾದಂಥವರು ಸರೋಜಿನಿ ನಾಯ್ಡು ಅವರು ನೇಮಕ ಆಗ್ತಾರೆ ಭಾರತದಲ್ಲಿ. ಸುಚೇತಾ ಕೃಪಲಾನಿ ಅವರು ಫಸ್ಟ್ ಮುಖ್ಯಮಂತ್ರಿಯಾಗಿ, ಮಹಿಳಾ ಮುಖ್ಯಮಂತ್ರಿಯಾಗಿ ಆಯ್ಕೆಯಾದಂಥವರು. ಇನ್ನು ವಿಜಯಲಕ್ಷ್ಮಿ ಪಂಡಿತ್ತು ವಿಶ್ವಸಂಸ್ಥೆಯ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿದ್ರು. ಇನ್ನೊಂದು ವಿಶೇಷ, ಇಂದಿರಾ ಗಾಂಧಿ ಅವರು ಪ್ರಧಾನಿಯಾಗಿದ್ದರು, ಮಹಿಳಾ ಪ್ರಧಾನಿ, ಏಕೈಕ ಪ್ರಥಮ ಮಹಿಳಾ ಪ್ರಧಾನಿಯಾಗಿದ್ದಂಥವರು. ಇಂದಿರಾ ಗಾಂಧಿ ಬಿಟ್ಟು ಸುಚೇತಾ ಕೃಪಲಾನಿ, ಸರೋಜಿನಿ ನಾಯ್ಡು, ವಿಜಯಲಕ್ಷ್ಮಿ ಪಂಡಿತ್ ಇವ್ರು ಮೂವರನ್ನ ಗಮನಿಸಿ. ಏನು ಇನ್ನೊಂದು ವಿಶೇಷ ಇವ್ರು ಮೂವರದು ಅಂದರೆ, ಇವರು ಸಂವಿಧಾನ ರಚನಾ ಸಮಿತಿನಲ್ಲಿ ಇದ್ದಂಥ ಮಹಿಳೆಯರು. ಇವ್ರ ಜೊತೆ ಇನ್ನೂ ರಸುಲ್ಲಾ ಬೇಗಂ, ರಾಜ್ಕುಮಾರಿ ಅಮೃತಾ ಕೌರಿ ಅಂತೆಲ್ಲ ಇದ್ದರು. ಸಂವಿಧಾನದ ರಚನಾ ಸಮಿತಿನಲ್ಲಿ ಇದ್ದಂಥ ಮಹಿಳೆಯರು. ಡ್ಯೂಟೇರಿಯಂನ ಬೀಜಕೋಶದಲ್ಲಿ ಈ ರೀತಿ ಇದೆ. ಡ್ಯೂಟೇರಿಯಂನಲ್ಲಿ ಒಂದು ಪ್ರೋಟಾನ್, ಒಂದು ನ್ಯೂಟ್ರಾನ್, ಒಂದು ಎಲೆಕ್ಟ್ರಾನ್ ಇರುತ್ತೆ. ಇಲ್ಲಿ ಎಲೆಕ್ಟ್ರಾನ್ ಕೊಟ್ಟಿಲ್ಲ. ಒಂದು ಪ್ರೋಟಾನ್, 2 ನ್ಯೂಟ್ರಾನ್, ಒಂದು ಪ್ರೋಟಾನ್, 1 ನ್ಯೂಟ್ರಾನ್, ಒಂದು ಪ್ರೋಟಾನ್, 3 ನ್ಯೂಟ್ರಾನ್, 1 ನ್ಯೂಟ್ರಾನ್, 2 ಪ್ರೋಟಾನ್ ಕೊಟ್ಟಿದ್ದಾರೆ. ಡ್ಯೂಟೇರಿಯಮಲ್ಲಿ ಎಲ್ಲ ಒಂದೊಂದೇ ಇರುತ್ತೆ. 1 ಪ್ರೋಟಾನ್, 1 ನ್ಯೂಟ್ರಾನ್, 1 ಎಲೆಕ್ಟ್ರಾನ್. ಎಲೆಕ್ಟ್ರಾನ್ ಕೊಡದೇ ಇರೋದ್ರಿಂದ 1 ಪ್ರೋಟಾನ್, 1 ನ್ಯೂಟ್ರಾನ್. ಇದಕ್ಕೆ ಉತ್ತರ ಕೊಡ್ಬೋದು. ಇನ್ನು ಇನ್ಕ್ವಿಲಾಬ್ ಜಿಂದಾಬಾದ್ ಈ ಘೋಷಣೆಯನ್ನು ಪ್ರಥಮವಾಗಿ ಮಾಡಿದವಂಥವರು. ಇನ್ಕ್ವಿಲಾಬ್ ಜಿಂದಾಬಾದ್ ಅಂತ ಮಾಡಿದ್ದು ಭಗತ್ ಸಿಂಗ್ ಅವರು. ಇನ್ನು ತಿಲಕ್ ಅವರು ಸ್ವತಂತ್ರ ನನ್ನ ಅಜನ್ಮ ಸಿದ್ಧ ಹಕ್ಕು, ನಾನು ಅದನ್ನು ಪಡೆದೇ ತೀರುತ್ತೇನೆ ಅಂತ ತಿಲಕ್ ಅವರು ಘೋಷಣೆ ಮಾಡ್ತಾರೆ. ಇನ್ನು ನಾಡಿ ಬಡಿತ ಅಳತೆ ಮಾಡಲು ಉಪಯೋಗಿಸುವಂಥ ಸಾಧನ. ನಾಡಿ ಬಡಿತ ಅದನ್ನು ಅಳತೆ ಮಾಡಲು, ಪಲ್ಸ್ ರೇಟ್ನ ಅಳತೆ ಮಾಡಲು ಸಿಗ್ಮನೋಮೀಟರ್ನ ಬಳಕೆ ಮಾಡ್ತಾರೆ. ನಾಡಿ ಬಡಿತವನ್ನು ಅಳತೆ ಮಾಡೋದು. ಹೈಗ್ರೋಮೀಟರ್ ಅಂದರೆ ವಾತಾವರಣದಲ್ಲಿ ಇರುವಂಥ ಆರ್ದ್ರತೆಯ ಪ್ರಮಾಣವನ್ನು ಅಳೆಯುವಂಥದ್ದು ಹೈಗ್ರೋಮೀಟರ್ ಅಂದರೆ. ಅಮ್ಮೀಟರ್ ಅಂದರೆ ವಿದ್ಯುತ್ ಪ್ರವಾಹವನ್ನು ಅಳೆಯುವಂಥದ್ದು ಅಮ್ಮೀಟರ್. ಉಷ್ಣತಾ ಮಾಪಕ ಥರ್ಮೋಮೀಟರ್ ಮಾನವನ ದೇಹದ ಉಷ್ಣತೆಯನ್ನು ಅಳತೆ ಮಾಡುವಂಥದ್ದು. ರಚನೆ ಪದದ ವಿರುದ್ಧ ಪದ. ರಚನೆಗೆ ವಿರುದ್ಧ ಪದ ನಿರಚನೆ ಆಗುತ್ತೆ. ಮಾನವನ ದೇಹದ ಅತಿ ಚಿಕ್ಕ ಮೂಳೆ. ಮಾನವನ ದೇಹದಲ್ಲಿ ಅತಿ ಚಿಕ್ಕ ಮೂಳೆ ಸ್ಟೆಪೀಸ್, ಕಿವಿ ಮೂಳೆ. ಕಿವಿನಲ್ಲಿ ಇರುವಂಥ ರಿಕಾಪು ಅಂತಾರೆ ಕನ್ನಡದಲ್ಲಿ. ರಿಕಾಪು
ಅತ್ಯಂತ ಚಿಕ್ಕ ಮೂಳೆ ಅದು. ಇನ್ನು ಅತ್ಯಂತ ದೊಡ್ಡ ಮೂಳೆ ಬಂದು ಫೀಮರ್ ತೊಡೆ ಮೂಳೆ. ಇದು ಮಾನವನ ದೇಹದ ಅತ್ಯಂತ ದೊಡ್ಡ ಮೂಳೆ ಫೀಮರ್, ಚಿಕ್ಕ ಮೂಳೆ ಸ್ಟೆಪೀಸ್. 50 ಪ್ರಶ್ನೆಗಳನ್ನ ಇಲ್ಲಿ ಗಮನಿಸ್ಕೊಂಡು ಹೋಗಿದ್ದೀವಿ. ಇನ್ನುಳಿದಂಥ 50ನ್ನು ಇನ್ನೊಂದು ಭಾಗದಲ್ಲಿ ಮಾಡೋಣ.